ಮತಾಂತರ ಕಾಯ್ದೆ ವಿಧಾನಸಭೆಯಲ್ಲಿ ಪಾಸ್ ಆಗಿದೆ. ನಾವೆಲ್ಲರೂ ಪಕ್ಷ ಮೀರಿ ಈ ಬಗ್ಗೆ ಯೋಚನೆ ಮಾಡಬೇಕು. ನಾವು ಮತಾಂತರ ಕಾಯ್ದೆ ಏಕೆ ತಂದೆವು ಎಂದು ಯೋಚಿಸಬೇಕು. ನಮ್ಮ ದೇಶದ ಧಾರ್ಮಿಕ ಚೌಕಟ್ಟು, ಸಾಂಸ್ಕೃತಿಕ ಚೌಕಟ್ಟು ಎಲ್ಲ ಧರ್ಮಗಳನ್ನು ಪ್ರೀತಿಸುತ್ತೆ. ಇಂಥ ಧಾರ್ಮಿಕ ಚೌಕಟ್ಟು ಜಗತ್ತಿನಲ್ಲೇ ಇಲ್ಲ. ಆದರೆ ಇಂಥ ಒಳ್ಳೆಯ ವೃಕ್ಷಕ್ಕೆ ಗೆದ್ದಲು ರೀತಿಯಲ್ಲಿ ಮತಾಂತರ ಹಿಡಿದು ಅದನ್ನು ಸಾಯಿಸ್ತಾ ಇದೆ. ಇದನ್ನು ನಿವಾರಿಸಲು ನಾವು ಈ ಕಾಯ್ದೆಯನ್ನು ತಂದಿದ್ದೇವೆ. ಇದಕ್ಕೆ ವಿರೋಧ ಅನಗತ್ಯ ಎಂದು ರಾಜ್ಯ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಕಾರ್ಯಕ್ರಮವೊಂದಕ್ಕೆ ಭೇಟಿ ನೀಡಿದ ಅವರು ಮಂಗಳೂರು ಏರ್ಪೋರ್ಟ್ನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದರು. ಧರ್ಮದ ಆಧಾರದಲ್ಲಿ ಇಂದು ಸಮಾಜ ಒಡೆದು ಹೋಗ್ತಿದೆ. ಈ ಬಗ್ಗೆ ರಾಜಕಾರಣ ಯೋಚನೆ ಮಾಡಬೇಕಾಗಿದೆ. ಆದರೆ ಇದಕ್ಕೆ ವಿರೋಧ ಬರೋದು ಸಹಜವಾಗಿದೆ. ವಿರೋಧ ಇದೆ ಎಂದು ಅದನ್ನು ನಿಲ್ಲಿಸಲು ಆಗಲ್ಲ ಅಂತ ಹೇಳಿದರು. ಕಾಶ್ಮೀರದಲ್ಲಿ 370 ಕಾಯ್ದೆ ನಾವು ಮಾತ್ರ ತರೋದಕ್ಕೆ ಸಾಧ್ಯ. ಓಟಿಗೋಸ್ಕರ ಇರೋರು ಅದನ್ನ ತರೋದಕ್ಕೆ ಸಾಧ್ಯವಿಲ್ಲ ಎಂದು ಕಾಂಗ್ರೆಸ್ಗೆ ತಿರುಗೇಟನ್ನ ನೀಡಿದರು. ಉಪ್ಪಿನಂಗಡಿ ಗಲಭೆಯನ್ನ ಪೊಲೀಸರು ಸಮರ್ಥವಾಗಿ ನಿಭಾಯಿಸಿದ್ದಾರೆ ಎಂದು ಆ ಘಟನೆಯನ್ನ ಸಮರ್ಥಿಸಿಕೊಂಡರು. ಸಮುದಾಯದ ನಡುವಿನ ಘರ್ಷಣೆಗಳನ್ನು ಕೂಡ ಪೊಲೀಸರು ಸಮರ್ಥವಾಗಿ ನಿಭಾಯಿಸುತ್ತಾರೆ ಎಂದರು. ನಕ್ಸಲರ ಶರಣಾಗತಿ ಬಗ್ಗೆ ಮಾತನಾಡಿದ ಅವರು, ಕೆಲವರು ಇದೀಗ ಶರಣಾಗ್ತಾ ಇದ್ದಾರೆ. ಈ ಭಾಗದ ನಕ್ಸಲರು ಸಮಾಜಮುಖಿಯಾಗಿ ಬರ್ತಿದ್ದಾರೆ ಎಂದರು. ಯಾಕಂದರೆ ನಾವು ಮತಾಂತರ ಬಿಲ್ಲನ್ನು ಯಾಕೆ ತಂದ್ವಿ ಅಂತ ಹೇಳಿದ್ರೆ, ನಮ್ಮ ದೇಶದ ಒಂದು ಧಾರ್ಮಿಕ ಚೌಕಟ್ಟು, ಸಾಂಸ್ಕೃತಿಕ ಚೌಕಟ್ಟು ಎಲ್ಲ ಧರ್ಮಗಳನ್ನು ಪ್ರೀತಿಸುತ್ತೆ. ಅದು ಎಲ್ಲ ಧರ್ಮಗಳನ್ನು ಹೊತ್ತು ನಿಲ್ಲುತ್ತೆ. ಇಂಥ ಒಂದು ಧಾರ್ಮಿಕ ಚೌಕಟ್ಟು ಬಹುಶಃ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಇಂಥ ಒಂದು ಒಳ್ಳೆಯ ವೃಕ್ಷಕ್ಕೆ ಗೆದ್ದಲು ರೀತಿಯಲ್ಲಿ ಈ ಮತಾಂತರ ಶುರುವಾಗಿದೆ. ಅದು ಆ ವೃಕ್ಷದ ಸಾರವನ್ನು ಹೀರಿ ತಿಂದು ಅದನ್ನೇ ಸಾಯಿಸುವಂಥ ಮಟ್ಟಕ್ಕೆ ಬೆಳೆದಿದೆ. ಅದರಿಂದ ಆಕ್ಷೇಪಣೆಗಳು ಸಹಜ. ಯಾಕಂದರೆ ನಮಗೆ ಮುಂದಿನ ಚುನಾವಣೆ ಮುಖ್ಯ ಹೊರತು ಮುಂದಿನ ದೇಶದ ಭವಿಷ್ಯ, ಸಾಂಸ್ಕೃತಿಕ ಚೌಕಟ್ಟಿನ ಭವಿಷ್ಯದ ಬಗ್ಗೆ ನಾವು ಯೋಚನೆ ಮಾಡದೆ ಹೋದರೆ, ಮುಂದಿನ ಚುನಾವಣೆಗೆ ವೋಟ್ ಬ್ಯಾಂಕನ್ನು ಭದ್ರ ಮಾಡ್ಕೊಳ್ಲಿಕ್ಕೆ ಮಾಡಿದ್ರೆ ಏನಾಗ್ಬೋದು ಅಂತ ಹೇಳಿದ್ರೆ, 47ರಲ್ಲಿ ದೇಶ ಒಡೆದಿದ್ದೇ ಧರ್ಮದ ಆಧಾರದ ಮೇಲೆ, ಸೆಕ್ಯುಲರ್ ಆಧಾರದ ಮೇಲೆ ಅಲ್ಲ. ಧರ್ಮದ ಆಧಾರದ ಮೇಲೆ ಯಾವ ರೀತಿ ದೇಶ ಒಡೀತೋ ಇವತ್ತು ಊರು ಒಡೆದೋಗ್ತಾ ಇದೆ. ಇದ್ರ ಬಗ್ಗೆ ನಮ್ಮ ರಾಜಕಾರಣ ಯೋಚನೆ ಮಾಡದೆ ಹೋದರೆ ನಮ್ಮ ದೇಶಕ್ಕೊಂದು ಭವಿಷ್ಯ ಇಲ್ಲ ಆಗುತ್ತೆ.